ನಮಸ್ಕಾರ. ಈಗ ತ್ರಿಕೋಣಾಸನ ಮಾಡೋಣ. ತ್ರಿಕೋಣಾಸನನ ನಾವು ಬ್ರಿಕ್ಸ್ ಇನ ಸಹಾಯದಿಂದ ಮಾಡೋಣ. ಎಲ್ರಿಗೂ ತ್ರಿಕೋಣಾಸನ ಮಾಡುವಾಗ ಹಸ್ತಗಳು ನೆಲಕ್ಕೆ ಟಚ್ ಆಗದೆ ಇರ್ಬೋದು. ಅವಾಗ ಏನು ಮಾಡೋದು? ಮಧ್ಯದಲ್ಲಿ ಹೇಗೆ ಅಂದರೆ ಅನುಕೂಲ ಇಲ್ಲದೆ ಮಾಡ್ತಿರ್ತೀವಿ. ಈ ಬ್ರಿಕ್ಸ್ ಸಹಾಯದಿಂದ ಎಲ್ಲರೂ ತ್ರಿಕೋಣಾಸನನ ಪರ್ಫೆಕ್ಟಾಗಿ ಮಾಡ್ಬೋದು. ಅದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಮ್ಯಾಟಿನ ಎಡಬದಿಗೆ ನಿಲ್ಲೋಣ. ಒನ್ ಲೆಗ್ ಡಿಸ್ಟೆನ್ಸ್ ನಮ್ಮ ಹೈಟಿನ ಅನುಸಾರಕ್ಕೆ 3 ಅಥವಾ 3.5 ಅಡಿ ಬರುತ್ತೆ. ಓಕೆ, ಈಗ ನಿಧಾನವಾಗಿ ಎಡಪಾದನ ಬಲಕ್ಕೆ ತಿರುಗಿಸಿ ಬಲ ಹಿಮ್ಮಡಿ ಎಡಪಾದದ ಆರ್ಚಿನ ಲೈನಿಗೆ ಇರಬೇಕು. ಬಲಪಾದದ ಹಿಮ್ಮಡಿ ಎಡಪಾದದ ಆರ್ಚಿನ ಲೈನಿಗೆ ಇರಬೇಕು. ಹಾಗೆ ಎಡಪಾದದ ಬೆರಳುಗಳು ಸ್ವಲ್ಪ ಒಳಮುಖ ತಿರುಗಬೇಕು. ನಿಧಾನವಾಗಿ ಎರಡೂ ಹಸ್ತಗಳಲ್ಲಿ ಬ್ರಿಕ್ ಹಿಡ್ಕೊಂಡು ಹೀಗೆ ಚಾಚ್ಬೋದು. ಭುಜದ ನೋವು ಮತ್ತು ರಿಸ್ಟ್ ಮೊಣಕೈ ನೋವು ಇರೋರು ಬ್ರಿಕ್ಕನ್ನು ಕೈಯಲ್ಲಿ ಹಿಡ್ಕೊಂಡು ಶುರು ಮಾಡೋ ಅವಶ್ಯಕತೆ ಇಲ್ಲ. ನೆಲದ ಮೇಲೆ ಡೈರೆಕ್ಟಾಗಿ ಹಿಮ್ಮಡಿಯಿಂದ ಇಟ್ಟು ಮಾಡ್ಬೋದು. ಈ ಪಾಸ್ಚರ್ಗೆ ಹೋದ್ಮೇಲೆ ಸೊಂಟ ಸಾಮಾನ್ಯವಾಗಿ ಸ್ವಲ್ಪ ಬಲಕ್ಕೆ ತಿರುಗುತ್ತೆ. ಯಾಕೆಂದರೆ ಬಲಪಾದ ಬಲಕ್ಕೆ ತಿರುಗಿರೋದ್ರಿಂದ ನಿಧಾನಕ್ಕೆ ಸೊಂಟನ ಸೆಂಟರ್ ಮಾಡ್ಕೊಳ್ಳಿ. ಪಾದದ ಎರಡೂ ಅಂಚು ಹೊರ ಮತ್ತು ಒಳ ಅಂಚನ್ನು ಸಮನಾಗಿ ಒತ್ತಿ ಹೊಟ್ಟೆ ಒಳಗೆ ಎಳ್ಕೊಳ್ತಾ ಬೆನ್ನು ನೇರ ಮಾಡ್ತಾ ಎರಡೂ ಕೈಗಳನ್ನು ಪಕ್ಕಕ್ಕೆ ಚೆನ್ನಾಗಿ ಚಾಚಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಲ ಕೈಯನ್ನು ಬಲಗಡೆಗೆ ಚೆನ್ನಾಗಿ ಎಳೀತಾ ನಿಧಾನವಾಗಿ ಇಳಿಸಿ. ಬ್ರಿಕ್ಕನ್ನು ಬಲ ಹಿಮ್ಮಡಿ ಹಿಂದೆಗಡೆ ಇಟ್ಟು ಉದ್ದಕ್ಕೆ ಇಡೋಣ. ಇಟ್ಟು ಬಲ ಹಸ್ತನ ಬ್ರಿಕ್ಕಿನ ಮೇಲೆ ನಿಧಾನವಾಗಿ ಒತ್ತಿ. ಎಡಭುಜ ಮುಂದೆ, ಬಲಭುಜ ಹಿಂದೆ. ಎಡ ಹಸ್ತ, ಎಡಗೈ ಮತ್ತು ಬಲಗೈ ಒಂದೇ ನೇರಕ್ಕೆ ಇರಬೇಕು. ಆದಷ್ಟು ಬಲ ಸೊಂಟ ಮುಂದೆ, ಎಡ ಸೊಂಟ ಹಿಂದಕ್ಕೆ. ದೃಷ್ಟಿ ಎಡಗೈ ಬ್ರಿಕ್ಕನ್ನು ನೋಡಬಹುದು. ಕುತ್ತಿಗೆ ನೋವಿರೋರು ಮುಂದೆ ಕೂಡ ನೋಡಬಹುದು. ಈಗ ಸ್ಥಿತಿಗೆ ಹೋದ್ಮೇಲೆ ಎಡಪಾದದ ಹೊರಂಚನ್ನು ಚೆನ್ನಾಗೊತ್ತಿ ಮತ್ತು ಬಲಪಾದದ ಒಳ ಅಂಚು ಚೆನ್ನಾಗೊತ್ತಿ ಕಾಫ್ ಮಸಲ್ಸ್ ಟೈಟನ್ ಮಾಡ್ತಾ ಮಂಡಿ ಚಿಪ್ಪನ ಮೇಲೆ ಕೇಳ್ಕೊಳ್ಳಿ. ಈ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟದಿಂದ ಒಂದು 3-4 ಉಸಿರಾಟ ಇರೋಣ. ದೃಷ್ಟಿ ಎಡ ಹಸ್ತದ ಕಡೆ. ನಿಮ್ಮ ದೇಹದಲ್ಲಿ ಆಗುತ್ತಿರುವ ವ್ಯತ್ಯಾಸಗಳು ಉಸಿರಾಟದ ಕಡೆ ಗಮನವಿರಲಿ. ನಿಧಾನವಾಗಿ ದೃಷ್ಟಿ ಮುಂದಕ್ಕೆ. ಬಲಗೈಯಲ್ಲಿ ಬ್ರಿಕ್ಕನ್ನು ಎತ್ಕೊಳ್ತಾ ಕೈಗಳನ್ನು ನಿಧಾನಕ್ಕೆ ಚಾಚ್ತಾ ಮೇಲ್ ಬನ್ನಿ. ಈಗ ಬಲಪಾದ ಒಳಕ್ಕೆ ಹಾಗೂ ಎಡಪಾದ ಹೊರಕ್ಕೆ. ಮತ್ತೆ ಎಡಪಾದದ ಹಿಮ್ಮಡಿ ಬಲಪಾದದ ಆರ್ಚಿನ ಲೈನಿಗಿರಬೇಕು. ಎರಡೂ ಕೈ ಭುಜದ ನೇರಕ್ಕೆ. ಕೆಳಬೆನ್ನು ನೇರ ಮಾಡ್ತಾ ಒಕ್ಕಳನ್ನು ಒಳಗೆ ಎಳ್ಕೊಳ್ಳಿ. ಬೆನ್ನನ್ನು ಹಿಗ್ಗಿಸ್ತಾ ಎಡಗೈ ನಿಧಾನಕ್ಕೆ ಎಡಕ್ಕೆ ಚಾಚ್ತಾ ನಿಧಾನಕ್ಕೆ ಬ್ರಿಕ್ಕನ್ನು ಎಡ ಹಿಮ್ಮಡಿ ಮೇಲೆ, ಎಡ ಹಿಮ್ಮಡಿ ಹಿಂದಕ್ಕಿಟ್ಟು ಎಡ ಹಸ್ತ ಬ್ರಿಕ್ಕಿನ ಮೇಲೆ ಒತ್ತಾ ಬಲಗೈ ಮೇಲೆ. ಮತ್ತೆ ಬಲಪಾದದ ಹೊರಂಚು ಒತ್ತಿ ಎಡಪಾದದ ಒಳಂಚನ್ನು ಒತ್ತಿ ಎಡಭುಜ ಮುಂದೆ, ಬಲಭುಜ ಹಿಂದೆ. ದೃಷ್ಟಿ ಬಲಗೈ ಕಡೆ ಅಥವಾ ಮುಂದೆ. ಎಡ ಸೊಂಟ ಮುಂದಕ್ಕೆ ತಳ್ತಾ ಬಲ ಸೊಂಟ ಹಿಂದಕ್ಕೆ ತಗೊಳ್ಳಿ. ತ್ರಿಕೋಣಾಸನದಲ್ಲಿ ಬೆನ್ನು ಹಾಗೂ ಸೊಂಟದ ಸ್ನಾಯುಗಳು ಚೆನ್ನಾಗಿ ಸೆಳೆತಗೊಳ್ಳುತ್ತೆ. ಕಾಲುಗಳಿಗೆ ಶಕ್ತಿ ಬರುತ್ತೆ. ಬ್ರಿಕ್ಕನ್ನು ಹಿಡಿದಿರೋದ್ರಿಂದ ಕೈಗಳಿಗೂ ಬಲ ಬರುತ್ತದೆ. ನಿಧಾನವಾಗಿ ಎಡಹಸ್ತದಿಂದ ಬ್ರಿಕ್ಕನ್ನು ಎತ್ತಾ ಎರಡೂ ಕೈ ಭುಜದ ನೇರಕ್ಕೆ ನಿಧಾನಕ್ಕೆ ಎಡಪಾದ ತಿರುಗಿಸ್ತಾ ಉಸಿರು ತಗೊಂಡು ಉಸಿರು ಬಿಡ್ತಾ ಎರಡೂ ಕಾಲು ಜೋಡಿಸಿ ಕೈಗಳನ್ನು ಕೆಳಗಿಳಿಸಿ.